ಲಕ್ಷ್ಮಿ 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 ಲೇ ಲಕ್ಷ್ಮಿ ಲೇ ಏ ಇದು ಗಂಟೆ 7:50 ನಾನು ಆಫೀಸ್ಗೆ ಹೋಗೋದು ಬೇಡವಾ? ಏನ್ ಕಾಫಿ ಮಾಡ್ಕೊಡಕ್ಕಾಗಲ್ವೇನೆ? ಯಾಕೋ ತುಂಬಾ ತಲೆ ನೋವ್ತಿದೇರಿ, ಇವತ್ತು ನೀವೇ ಮಾಡ್ಕೊಂಡ್ ಬನ್ನಿ. ನಾನಾ? ಯಾಕೆ ಇಷ್ಟು ದಿನ ನೀವು ಮಾಡ್ತಿರ್ಲಿಲ್ವಾ? ಇವತ್ತೇನು ರೀ ಅಮ್ಮ ಬನ್ನಿ ಮುಟ್ ನೋಡಿ. ಅಲ್ಲ ಜ್ವರ ಇದೆ. ಏನಿದು ಸುಡ್ತಾ ಇದ್ದಿಲ್ಲ? ಹೋಗಿ ರೀ ಆಫೀಸ್ಗೆ ಹೋಗ್ತಾ ಗ್ಯಾಸ್ ಸಿಲಿಂಡರ್ ಹೇಳ್ಬಿಟ್ಟೋಗಿ. ಹಾಗೆ ಬರ್ತಾ ರೇಷನ್ ತಗೊಂಡ್ಬನ್ನಿ ರೀ. ಹಾಗೆ ರೇಷನ್ ಮಿಷಿನ್ ಹಾಕ್ಸ್ಕೊಂಡ್ ಬಂದ್ಬಿಡ್ರಿ. ಬರ್ತಾ ಮಿಕ್ಸಿನ ರಿಪೇರಿ ಕೊಟ್ಟಿದ್ದೆ ತಂದ್ಬಿಡಿ. ಬರ್ತಾ ಹಾಲ್ ನೋಡ್ಕೊ ಹೇಳ್ಬಿಟ್ಟು ಬನ್ನಿ. ಏನ್ ಕೂತಿದ್ದೀರಾ? ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ಬಿಡ್ತೀರಾ. ಹೊಡ್ಕೋಬೇಕಾದ್ ನೀವಲ್ಲ ರೀ, ನಾನು ನಿಮ್ಮನ್ ಕಟ್ಕೊಂಡು ಹೆಣಗಾಡ್ತಿದ್ದೀನಲ್ಲ. ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಇರು ರೀ. ಬನ್ನಿ ಬಂದೆ. ಏನ್ರಿ ಅದು? ಇಲ್ಲ ಕಾಫಿ ಸ್ಟ್ರಾಂಗ್ ಆಗಿರ್ಲ ಲೈಟ್ ಆಗಿರ್ಲ? ಮೀಡಿಯಂ ಆಗಿರ್ಲಿ. ಅಯ್ಯೋ ನಿಜವಾದ ಖುಷಿ ಆಗಿದೆ. ಈರುಳ್ಳಿ ನಿನ್ ಶಾಪ್ ಇಂದ ನನ್ ಗದ್ದು ನಡೆಸ್ಬಿಟ್ಟೆ. ನಿನ್ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ನಾಳೆ ಬೇಕು. ಕಾಫಿ ಬೇಕೇನೆ? ಕಾಫಿ ಮಾಡ್ಕೊಡ್ತೀನಿ. ಅಷ್ಟೇ ಅಲ್ವೇ, ಮನೆ ಕಸ ಗುಡಿಸ್ತೀನಿ, ಬಟ್ಟೆ ಒಗಿತೀನಿ, ಪಾತ್ರೆ ತೊಳಿತೀನಿ, ನೀನು ಮೈಯೂ ತೊಳಿತೀನಿ. ನಿನ್ ಜ್ವರ ಬಂದಿದೆ ಅಂತ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಇರ್ಲಿ, ನೀನ್ ಗಂಡನ ಕೈಲಿ ಇವೆಲ್ಲ ಮಾಡಿಸ್ತೀನಿ. ಇಲ್ಲಿ ನಿನ್ ಜ್ವರ ಕಮ್ಮಿ ಆಗ್ಲಿ, ಆಮೇಲೆ ನೀನ್ ವಿಚಾರಿಸ್ಕೋತೀನಿ. ಇದಕ್ಕೊಂದು ಸೈ ಮಾಡಿ ಸರ್. ಶಿವರಾಮ, ಯಾಕೆ ಹಿಂಗ್ ಸಪ್ಪಿದೀಯಾ? ಎನಿ ಪ್ರಾಬ್ಲಮ್? ಹೌದು ಸರ್, ನಾನು ಹೆಂಡ್ತಿನೇ ನನಗೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದ್ದಾಳೆ. ಕುತ್ಕೊಳ್ಳಪ್ಪ. ಬೇಡ ಸರ್, ನನ್ನ ಟೈಮೇ ಚೆನ್ನಾಗಿಲ್ಲ. ಮುಂಚೆ ತರ ನಾನು ಹೆಂಡ್ತಿನ ನಾನು ಗದರಕ್ಕಾಗ್ತಿಲ್ಲ, ಹೊಡಿಯಕ್ಕಾಗ್ತಿಲ್ಲ, ಬೈಯಕ್ಕಾಗ್ತಿಲ್ಲ, ಏನು ಮಾಡಕ್ಕಾಗ್ತಿಲ್ಲ ಸರ್. ಎಲ್ಲ ರೇಷನ್ ಸರ್. ಮಾತಿದ್ರೆ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳ. ಮನೆ ಕೆಲಸ ಕೂಡ ನಾನೇ ಮಾಡ್ಬೇಕು. ಸಿಕ್ಕಾಪಟ್ಟೆ ಚೇಂಜ್ ಆಗ್ಬಿಟ್ಟಿದ್ದಾಳೆ ಸರ್. ಯಾಕಪ್ಪ ಹೀಗಾಗೋಯ್ತು? ನನಗೆ ಟೆಕ್ನಿಕ್ ಹೇಳ್ಕೊಟ್ಟ ಗುರು ನೀನು. ಅದ್ರ ಥ್ಯಾಂಕ್ಸ್ ಟು ನಮ್ಮನೆಲ್ಲ ಚೇಂಜ್ ಆಗ್ಬಿಟ್ಟಿದ್ಯಪ್ಪ. ಈಗ ಅವಳು ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ತಾಳೆ ಮೂಲೆಯಲ್ಲಿ. ನಾನೇ ಪಾಪ ಹೆಂಗ್ಸು ಎಲ್ಲಿ ಹೋಗ್ತಾಳೆ ಅಂತ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ್ಬಿಟ್ಟಿದ್ದೀನಿ. ಹೌದು ಸರ್, ನಂಬಕ್ಕೆ ಆಗ್ತಿಲ್ವಲ್ಲ ಸರ್. ಶಿವರಾಮ ಬೊಂಬಾಟಾಗಿದ್ದವನು ಈಗ ಡಬಲ್ ಅಂತ ಬಿದ್ದಿಯಲ್ವ ಶಿವರಾಮ? ಏನ್ರಪ್ಪ ಕೆಲಸ ಮಾಡಿದ್ರೆ ಸಾಲ ನಿಂತಿದಿರಲ್ಲ, ಸ್ಟ್ರೈಕ್ ಏಕ್ ಮಾಡ್ತಿದ್ದೀರೇನು? ಇವತ್ತು ಸಂಬಳ ದಿನ ಬುದ್ಧಿ. ಅಷ್ಟೇ, ಈ ತಿಂಗಳಿಂದ ಸಂಬಳ ನಾನು ಯಜಮಾನ ಕೊಡ್ತಾರೆ ಅಂತ ಬುದ್ಧಿ. ಯಾರು ಹೇಳಿದ್ದು? ನಾನು ಸಂಪಾದನೆ ಮಾಡೋನು, ನಾನು ಸಂಬಳ ಕೊಡೋನು ನಾನೇ. ಈ ತಿಂಗಳಿಂದ ಬ್ಯಾಂಕಲ್ಲಿ ಹೊಸ ಅಕೌಂಟ್ ಓಪನ್ ಮಾಡಿದ್ದೇನೆ. ನನ್ನ ಸಂಬಳ ಎಲ್ಲ ಇನ್ಮೇಲೆ ಆ ಅಕೌಂಟಿಗೆ ಹೋಗುತ್ತೆ. ಏನ್ ತಪ್ಪ? ಇಲ್ವಲ್ಲ, ಇದು ನಿಮ್ಮ ಮನೆ, ನಿಮ್ ಇಷ್ಟ. ಇಲ್ಲಿರೋರೆಲ್ಲ ನಿಮ್ ಗುಲಾಮರು. ನಿಮ್ ಇಷ್ಟ ಬಂದಾಗ ನೀವ್ ಮಾಡ್ಬೋದು ಅಲ್ಲ ಚಿಕ್ಕಪ್ಪ? ಎಲ್ಲೋಗ್ತೀಯ? ಮನೆ ಖರ್ಚಿಗೆ, ಮಾವನ್ ಖರ್ಚಿಗೆ ಸುಮ್ಮನೆ ಕೂತ್ಕೊಂಡು ತಿನ್ನೋರಿಗೂ ಸಂಬಳ ಕೊಡ್ಬೇಕಾ? ಬರೀ ಹೊರಗೆ ಸಂಬಳ ತಗೊಂಡೋಗಿ. ಇದರಿಂದ ಎಲ್ರಿಗೂ ಚೆಕ್ಕೆ ನಡೆರು. ಎಲ್ಲರೂ ಸರಿಯಾಗಿ ಕೆಲಸ ಮಾಡಿ. ನೀನಾ? ಏನಯ್ಯ, ನನ್ನ ಮಾತನ್ನ ನಂಬಿಕೆ ಇಲ್ಲ ಅಂತ ಪರೀಕ್ಷೆ ಮಾಡೋ ಮನೆಗೆ ಬಂದ್ಬಿಟ್ಯಾ? 2 ನಿಮಿಷ ಲೇಟ್ ಆಗಿ ಬಂದೆ ನೀನು. ಈಗ ನೋಡಿ ಪುರುಷೋತ್ತಮನ ವೈಭವ. ಈ ಬ್ರೀಫ್ ಕೇಸ್ ತೆಗಿ. ತೆಗಿ. ನೀ ಯಾಕೆ ಹೇಳ್ತೇನೆ ನನ್ನ ಹೆಂಡತಿ ನಾನು ಕರೆದ್ರೆ? ಕರೆದ್ರ? ಏನ್ ತಿಂಡಿ ಮಾಡಿದ್ಯಾ? ನೀವ್ ಯಾವಾಗ್ಲೂ ತಿಂತೀರಲ್ಲ ಬ್ರೆಡ್ ಆಮ್ಲೆಟ್, ಅದನ್ನೇ ಮಾಡಿದ್ದೀನಿ. ಅದೇ ತಿನ್ನೋಕಾಗತ್ತೆ. ಐ ವಾಂಟ್ ಸಮ್ ಚೇಂಜ್ ಇರ್ಬೇಕಲ್ವೇ? ಬಿಸಿ ಬಿಸಿಯಾಗಿ ಈರುಳ್ಳಿ ದೋಸೆ ಮತ್ತು ಕಾಯಿ ಚಟ್ನಿ ಮಾಡ್ಕೊಂಡು. ಅಲ್ಲ, ಅದನ್ನ ಮಾಡೋಕೆ ಸ್ವಲ್ಪ ಮಾಡ್ತೀನಿ. ಹೇಗಿದೆ ಸರ್? ನನ್ನ ಕಣ್ಣಿಗೆ ಏನು ಕಾಣ್ತಾನೆ ಇಲ್ವಲ್ಲ ಸರ್? ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮೈಯೆಲ್ಲ ತಣ್ಣಗ ಹೋಗಿದೆ. ಆ ಶಿವರಾಮನ್ ಮುಂದೆ ನನ್ಗೆ ಎಷ್ಟೊಂದು ಅವಮಾನ. ಇರ್ಲಿ, ಮುಂದಿದೆ ಮುದುಕನ ಹಬ್ಬ. ಬಂದೆ.
ಬಂದ್ರಾ? ಎಷ್ಟೊತ್ತೆ ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ. ನನ್ನ ಫ್ರೆಂಡ್ಗೆ ಬಿಸಿ ಬಿಸಿಯಾಗಿ ಹಾರ್ಲಿಕ್ಸ್ ಬೇಕು. ಫುಲ್ ಕಂಟ್ರೋಲ್. ಆ ಮನೆ ಹಾಳಂಗೆ ಹಾರ್ಲಿಕ್ಸ್ ಬೇರೆ ಹಾರ್ಲಿಕ್ಸ್. ನಿಜವಾಗಿಯೂ ನೀನ್ ಹೆದರಿ ತಕ್ಕಿ ಬಕ್ಕಿ ನಡೀತಿದ್ಯಾ ಅಂತ ನಂಬಿಟ್ಟಿದ್ರವ ನಿನ್ ಗಂಡ. ಒಪ್ಕೊಡಿ ಚಿಕ್ಕಪ್ಪ. ಉಪ್ಪ ಹಾ ತಂದೆ. ತಗೋ ಉಪ್ಪು. ಇನ್ಮೇಲೆ ಈ ಮನೇಲಿ ನಾನ್ ಮಾಡಿಟ್ಟಿದ್ದೆ ಶಾಸನ. ಯಾರು ಬಾರ ಬಿಚ್ಚೋ ಹಂಗಿಲ್ಲ. ಮುದುರ್ಕೊಂಡು ಬಿದ್ದಿರ್ಬೇಕು ಮೂಲೆಯಲ್ಲಿ. ತಗೊಳ್ಳಿ. ಥ್ಯಾಂಕ್ ಯು. ಅದಕ್ಕೆ ಥ್ಯಾಂಕ್ಸ್. ಚೆನ್ನಾಗಿಲ್ವಾ? ಸಕ್ಕರೆ ಬದಲು ಉಪ್ಪಾಕಿರೋಗಿದೆ. ಹೌದಾ? ಪರವಾಗಿಲ್ಲ ಸರ್. ಏನ್ ಪರವಾಗಿಲ್ಲ. ಇದನ್ನ ಹೀಗೆ ಬಿಟ್ರೆ ಇವತ್ತು ಉಪ್ಪು ಹಾಕಿ ಕೊಟ್ಟಿದ್ದಾಳೆ, ನಾಳೆ ಖಾರ ಹಾಕೊಟ್ರೆ? ಬೇಡ ಬೇಡ ಸರ್. ನಾನು ಹೋದ್ಮೇಲೆ ಬೇಕಾದ್ರೆ ಇಟ್ಕೊಳ್ಳಿ ನಿಮ್ ಕಚೇರಿನಲ್ಲ. ಇದನ್ನೆಲ್ಲ ನೀನ್ ನೋಡ್ಬೇಕಯ್ಯ. ನೋಡ್ತೀನಿ ಸರ್. ಇಲ್ಲಲ್ಲ, ಆಚೆಯಿಂದ ನೋಡ್ತೀನಿ. ಎದುರು ಪೋಕ್ಲ. ಬಂದೆ. ಏನಿದೆ? ಏನೇ ನನ್ನ ಸ್ನೇಹಿತ ಅಂತ ಹಾರ್ಲಿಕ್ಸ್ ನಲ್ಲಿ ಸಕ್ಕರೆ ಹಾಕೋ ಬದಲು ಉಪ್ಪು ಹಾಕಿ ಕೊಡ್ತಿದ್ಯಾ? ನಿನ್ನ ಚಿಕ್ಕಪ್ಪ ಅಂತ ನಾನು ಅವನ ತಲೆ ಮೇಲೆ ಬಿಸಿ ಬಿಸಿ ನೀರು ಹಾಕಿದ್ರೆ ನಿನಗೆ ಹೀಗೆ ಬಿಡಬಾರ್ದು. ಏನಾದ್ರು ಶಿಕ್ಷೆ ಕೊಡ್ಬೇಕು. ನನಗೆ ಅಶು ತೆಗಿ. ಸಾಕ್ಷಿ ತೆಗಿಬೇಡ, ಅಶು ಮಾತ್ರ. ಕಾಲು ಬೆರಳ ಹತ್ರ ಆತುರ ಮಾಲಿಶ್ ಮಾಡು. ಮಾಲಿಶ್ ಮಾಲಿಶ್ ಮಾಡು ಅಂದ್ರೆ ಚಪಾತಿ ಹಿಟ್ಟು ಇಸ್ಕೊಂಡು ಇರ್ತೀಯಲ್ಲೇ. ಹೋಗಿ ಬಿದ್ದಿರ್ಗಾಯ್ತು. ನಾನು ಎಣ್ಣೆ ಸ್ನಾನ ಮಾಡ್ಬೇಕು. ಎಣ್ಣೆ ನೀನೇ ತಿಕ್ಬೇಕು. ನೋಡ್ದೇನಯ್ಯ, ಈ ಪುರುಷೋತ್ತಮ ನೀತಿಯಲ್ಲಿ ಮಾತ್ರ ಹುಲಿ ಅಲ್ಲ, ಮನೆಯಲ್ಲಿ ಹುಲಿ ಅಂತ ಸಾರಿ ಸಾರಿ ಹೇಳು. ಫ್ಯಾಂಟಾಸ್ಟಿಕ್. ಸಾರಿ ಸರ್. ನನಗೆ ಬಂದ ಕೋಪಕ್ಕೆ ಆ ಶಿವರಾಮನ ಅಲ್ಲೇ ಸಿಗದ ತೋಟ ಕಟ್ಬಿಡೋಣ ಅನಿಸ್ತಿತ್ತು. ನೀನ್ ಏನೇ ಹೇಳು, ಅವ್ರ ಮುಂದೆ ನನ್ನ ಅಷ್ಟೊಂದು ಅವಮಾನ ಮಾಡಬಾರ್ದಾಗಿತ್ತು. ನನ್ನ ಗಂಡ ತುಂಬಾ ತುಂಬಾ ಬದಲಾಯಿಸ್ಬಿಟ್ಟಿದ್ದ. ನನಗ್ ಗೊತ್ತು ಚಿಕ್ಕಪ್ಪ, ಇದೆಲ್ಲ ಶಿವರಾಮ್ ಹೇಳ್ಕೊಟ್ಟಿರೋ ಗಿರಿಪಾಠ. ನನ್ನ ಗಂಡನ್ನ ಹೊಸ ಅಕೌಂಟ್ ಓಪನ್ ಮಾಡೋ ಸ್ಥಿತಿ ತಂದ್ಬಿಟ್ಟಲ್ಲ ಅವನು. ನೋಡ್ತಾ ಇರಿ, ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ. ಅವನ ಅಕೌಂಟ್ ನ ಕ್ಲೋಸ್ ಮಾಡಿಸ್ತೀನಿ. ನಿಲ್ಸಿಲ್ಲ ನಿಲ್ಸಿ. ಶಿವರಾಮನ ಹೆಂಡತಿ ಇಷ್ಟೇಲ್ಲ ಪೇಷಂಟ್ ಇಲ್ಲಿಗೆ ಯಾಕೆ ಬಂದ್ಲು? ಯಜಮಾನ್ರೆ ಯಜಮಾನ್ರೆ, ನಾನಲ್ಲಮ್ಮ ನಿನ್ನ ಯಜಮಾನ, ಶಿವರಾಮು. ಅದ್ ನನ್ ಗೊತ್ತು. ನನಗೆ ಏನ್ ಮಾಡ್ಲಿ? ಏನ್ ಕಷ್ಟ ಅಮ್ಮ? ಏನ್ ಹೇಳಿ, ಬರೋ ಸಂಬಳದಲ್ಲಿ ಒಂದು ಬಿಳಿ ಕಾಸು ಮನೆಗ್ ತರಲ್ಲ ಸರ್. ಅಯ್ಯೋ, ಮತ್ತೆ ಮಾಡ್ತಾನೆ? ಎಲ್ಲ ಕುಡಿಯಕ್ ಹಾಕ್ತಾರೆ. ಸ್ವಲ್ಪ ಮನೆಗೆ ತರಲ್ವಾ? ಮಿಕ್ಕಿದ್ದು 1-2 ಪೆಗ್ಗು ಅದನ್ನು ಮನೇಲಿ ತಂದು ಕುಡಿತಾರೆ. ಅಯ್ಯೋ, ಅವ್ರು ಕೇಳೋದು ಅದಲ್ಲಮ್ಮ, ಪೂರ್ತಿ ದುಡ್ಗೋ ಕುಡಿತಾನ ಅಂತ. ಕುಡಿಯೋದಷ್ಟೇ ಅಲ್ಲಮ್ಮ, ಇಸ್ಪಿಟ್ಟು ಆಡ್ತಾರೆ. ಅವ್ರಿಗೆ ಹೊಡೆದು ಬಡ್ದು ಬುದ್ಧಿ ಹೇಳೋಕೆ ಮನೇಲಿ ಹಿರಿಯರು ಯಾರು ಇಲ್ಲ. ಅದಕ್ಕೆ ಅವ್ರು ಆಡಿದ್ದೇ ಆಟ ಆಗೋಯ್ತು. ಕುಡ್ಕೊ ಬಂದು ನನಗೆ ಚೆನ್ನಾಗಿ ಹೊಡಿತಾರೆ. ಅವ್ರ ಯಾವ ಸುಖನೂ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ ಸರ್. ನನ್ನಿಂದ ಏನವ ಮಾಡಕ್ಕಾಗತ್ತೆ? ಅವ್ರನ್ನ ನೀವೇ ಹತೋಟಿಗೆ ತರಬೇಕು ಸರ್. ಅಮ್ಮ, ನೀವು ಒಂದ್ ಹೆಣ್ಣೆ, ನಾನು ಒಂದ್ ಹೆಣ್ಣೆ. ಹಾಳಾಗ್ತೀರ ನಮ್ ಸಂಸಾರನ. ನೀವೇ ಕಾಪಾಡ್ಬೇಕಮ್ಮ, ನೀವೇ ಕಾಪಾಡ್ಬೇಕು. ಕೇಳಿದ್ರಾ, ಆ ಶಿವರಾಮ ಎಂತ ದುರ್ಗತಿಗೆ ಇಳಿದ್ಬಿಟ್ಟಿದ್ದಾನೆ. ಕಾರ್ಡ್ಸ್ ಆಡ್ತಾನಂತೆ, ಬಾರ್ಗ್ ಹೋಗಿ ಕುಡಿತಾನಂತೆ. ನೋಡಿ, ಇನ್ಮೇಲೆ ಸಂಬಳ ಅಂತ ಕೇಳಿ ಕೊಡ್ಬೇಡಿ. ಮತ್ತೆ ಇದರಿಂದ ಚೆಕ್ ಅನ್ನ ನೇರವಾಗಿ ಬ್ರ್ಯಾಂಡಿ ಶಾಪ್ಗೆ ಕಳಿಸ್ತೇನೆ. ಹಾಗಲ್ಲ ರೀ ನಾನು ಹೇಳಿದ್ದು. ಬರೋ ಸಂಬಳ ಎಲ್ಲ ಹೀಗೆ ಹಾಳು ಮಾಡ್ತಿದ್ರೆ ಪಾಪ ಒಂಟಿ ಹೆಣ್ಣು ಏನ್ ಮಾಡ್ತಾನೆ ಹೇಳಿ. ನೋಡಿ, ನಾನು ಹೇಳೋ ಸ್ವಲ್ಪ ಕೇಳಿ. ಇನ್ಮೇಲೆ ಸಂಬಳನ ಲಕ್ಷ್ಮಿ ಕೈಗೆ ಕೊಟ್ಬಿಡಿ. ನಾನು ಅವ್ರಿವ್ರ ಮಾತು ಕೇಳ್ಕೊಂಡು ಯಾವ ಆಕ್ಷನ್ ತಗೊಳ್ಳಲ್ಲ. ಅವನು ಕುಡಿತಾನೆ ಅಂತ ಕಣ್ಣಾರೆ ನೋಡಿದ ಮೇಲೆ ಯೋಚನೆ ಮಾಡ್ತೀನಿ. ಹೇಗೆ? ಫ್ಯಾಂಟಾಸ್ಟಿಕ್. ಏನ್ ಗುರು ಇಷ್ಟಲ್ಲೇ ಹೊಂಟ್ಬಿಟ್ಟೆ? ಇದನ್ನ ಆಫೀಸಲ್ಲಿ ಮಳೆ ಹೊಡ್ಕೊಂಡು ಕೂತ್ಕೋಬೇಕಾ? ಅದಿರ್ಲಿ ಗುರು, ನಿನ್ನ ಒಂದು ಹೆಲ್ಪ್ ಆಗ್ಬೇಕಾಗಿತ್ತಲ್ಲ. ಏನು? ಏನಿಲ್ಲ, ನಮ್ಮ ಏರಿಯಾದಾಗ ರಾಜ್ಯೋತ್ಸವ ನಡೀತಾ ಇದೆ. ಆ ಫಂಕ್ಷನ್ ನಾಗ ನಾಟಕದ ಪಾತ್ರ ಮಾಡ್ಬೇಕು ಅಂದ್ಬಿಟ್ಟು ನಂಗೆ ಇದು ಕೊಟ್ಟವ್ರೆ. ಒಂದೇ ರಾತ್ರಿ ಇಷ್ಟೆಲ್ಲ ಬಾಯಟ್ ಮಾಡಕ್ ಆಯ್ತದ ಗುರು? ಹೆಂಗಿದ್ರು ನಾಟಕದಾಗ ನೀನ್ ಎತ್ತಿದ ಕೈ ಅಲ್ವಾ, ಅದಕ್ಕೆ ಆ ಪಾರ್ಟ್ ನೀನೇ ಮಾಡ್ಬಿಡು. ನೋಡಪ್ಪ, ಈಗ ನಾನು ಇರೋ ಪರಿಸ್ಥಿತಿಲಿ ನಾಟಕ ಮಾಡಕ್ ನನ್ನ ಮನಸ್ಸು ಒಪ್ಪಲ್ಲ. ಬಿಟ್ರೆ ಗುರು ಹಂಗನ್ಬಿಟ್ರೆ ಹೆಂಗೆ ಗುರು? ಅಲ್ಲ, ನಾಟಕದಲ್ಲಿ ಪಾರ್ಟ್ ಮಾಡ್ಬಿಟ್ರೆ ಮೂಡ್ ಬಂದ್ಬಿಡ್ತದೆ. ಅದು ಅಲ್ಲದೆ ನನ್ ಪ್ರಿಸ್ಟೀಜ್ ಪ್ರಶ್ನೆ ಅಲ್ವಾ? ಏನಿಲ್ಲ ಗುರು, ಐನಾತಿ ಪಾರ್ಟ್ ನೀ ತಂದ ಕಾಣಿಕೆಯಲ್ಲಿ ಆ ವಿಷ್ಣುವರ್ಧನ್ ಕುಡುಕನ ಪಾರ್ಟ್ ಮಾಡಿಲ್ವಾ? ಅದು ಅಲ್ಲದೆ ನೀನ್ ಯಾವ ಹೀರೋಗಿಂತ ಏನ್ ಕಮ್ಮಿ ಇಲ್ಲ ಅಂತ ತೋರ್ಸ್ಕೊಳಕ್ಕೆ ಇದೇ ಒಂದ್ ಚಾನ್ಸ್ ಅಲ್ವಾ? ಏನಿಲ್ಲ, ಸುಮ್ನೆ ಸ್ಟೇಜ್ ಮೇಲೆ ಬಂದ್ರೆ ಸಾಕು, ಒಂದ್ ಲುಕ್ ಅಮಿತಾಬ್ ಔಟ್ ಆಗಂತೀಯ? ಅದ್ರ ಕೊಡು. ಅಲ್ವಾ ಗುರು? ಮನೆಗೆ ಹೋಯ್ತಿದ್ದಾಗ ನೀನ್ ನೆಂಟಿ ಕರೆದ್ಬಿಟ್ಟು 4-5 ಸಲ ಮಾಡ್ಬಿಡುಗ್ರು. ರಿಹರ್ಸಲ್ನ
ಆಮ್ಯಾಗ ನೋಡು ಗುರು ನಿನ್ ಗತಿ ಏನು ಅಂತ ಏನಾಗುತ್ತೆ? ಏನು ಇಲ್ಲ ಸ್ಟೇಜ್ ಮೇಲೆ ನಂಗೆ ಊನರ್ದಾಗ ಮುಚ್ಚಿಬಿಡಕ್ಕಿಲ್ವಾ ಸೌಂಡ್ ಬರ್ತಿದೆ ನಂಗ ಧೂಳು ಎಬ್ಬಿಸ್ಬಿಡ್ತೀನಿ. ಬೇಡ ಗುರು ಜನಕ್ಕೆ ತೊಂದರೆ ಆಗೋಯ್ತದೆ ಆಕ್ಟಿಂಗ್ ಹಂಗಾರೆ ಸರಿ ನಿಜವಾದ ಕುಡುಕನ್ ತಲೆ ಮೇಲೆ ಹೊಡೆದಾಗ ಆಕ್ಟ್ ಮಾಡ್ತೀನಿ ಓಕೆನಾ? ಲಕ್ಷ್ಮಿ ಲಕ್ಷ್ಮಿ ಕುಡ್ಕೊಂಡ್ ಬಂದ್ರ ಯಾಕೆ ಕುಡಿದ್ರಿ? ಯಾಕೆ ನಾ ಕುಣಿತೀನಿ ಡ್ಯಾನ್ಸ್ ಮಾಡ್ತೀನಿ ಇಷ್ಟ ಆಡ್ತೀನಿ ನೀನ್ ಯಾವಾಗ ಕೇಳಕ್ಕೆ ಈ ರೀತಿ ನಿಮ್ ಸಂಪಾದನೆಲ್ಲ ಕೊಡ್ತಕ್ಕೆ ಇಸ್ಪಿಟ್ಗೆ ಅಂತ ಹಾಳು ಮಾಡಿದ್ರೆ ನಾನು ಹೇಗ್ರಿ ಸಂಸಾರ ಮಾಡ್ಲಿ? ನೀನು ಸಂಸಾರನಾದ್ರು ಮಾಡೋ ಸತ್ತು ಸುಳ್ಗಾದ್ರು ಹೋಗ ನನಗೇನೆ ನಿಮ್ಮಂತ ಕುಡ್ಕೊಂಡ್ ಜೊತೆ ಸಂಸಾರ ಮಾಡಕ್ ನಾನ್ ಸಿದ್ಧವಾಗಿಲ್ಲ. ನಾನಂತ ಅವ್ರ ಮನೆಗೆ ಹೊಟ್ಟು ಹೋಗ್ತೀನಿ. ಏನಂದ ತಗೊಂಡೆ ಹೋಗ್ತೀನಿ ಹಾಯ್ ಎಲ್ಲಿ ಹೋಗ್ತಾ ಇದೆಯಾ ನಾನ್ ತವ್ರ ಮನೆಗೆ ಹೊಟ್ಟು ಹೋಗ್ತಾ ಇದ್ದೀನಿ. ಇಷ್ಟೊತ್ತನ ಮಾಡಿದ್ರೆ ನಾಟಕ ಕಡೆ ನಾಳೆ ಒಂದು ನಾಟಕ ಇದೆ ಅದ್ರ ಬೊಂಬಾಟಾಗಿ ಆಕ್ಟ್ ಮಾಡ್ತೀನಿ ಅಂತ ಸವಾಲಾಗಿ ಬಂದಿದ್ದೀನಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅದರಷ್ಟು ನೀನು ನೋಡು ಇದು ನಿಜವಾದ ಅಮ್ಮನ ಕಡೆ ತಮ್ಸಪ್ ನೋಡಿಲಿ ಕುಡಿದು ನೋಡ್ಬೇಕ ನೀನ್ ನನಗೂ ಓ ಕುಡಿ ಆಗಿದ್ರೆ ಆಕ್ಟಿಂಗ್ ಮೈ ಡಿಯರ್ ಗಂಧ, ನೀವು ನಾಟಕದಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಾ, ಆದ್ರೆ ನಾನು ನಿಜ ಜೀವನದಲ್ಲೇ ಆಕ್ಟ್ ಮಾಡ್ತಾ ಇದ್ದೀನಿ.